ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇದು ಬಂದು ನನ್ನ ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಯಾವ ರೀತಿಯಾಗಿ ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ ತನಕ ಕೆಲಸಗಳು ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ. ಸೊ ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕೋದು ಎಲ್ಲ ಗೃಹಿಣಿಯರು ಮಾಡೋವಂಥ ಕೆಲಸಗಳೇ ಹೌದು. ಸೊ ನಾನೇನೋ ದಿನ ಈ ರೀತಿಯಾಗಿ ನೀರು ಹಾಕೋದಿಲ್ಲ ಬಾಗಿಲಿಗೆ. ವಾರ ದಿವಸ ಆಗಿರ್ಬೋದು, ಮಂಗಳವಾರ, ಗುರುವಾರ, ಶುಕ್ರವಾರ ಈ ರೀತಿಯಾಗಿ ವಾರ ದಿವಸಗಳಲ್ಲಿ ಹಾಕ್ಕೊತೀನಿ ಅಷ್ಟೇ. ಇನ್ನು ನಮ್ಮ ಮಾವ ಅಂಡೆ ಒಲೆ ಹಚ್ತಾಯಿದ್ರು, ನೀರು ಕಾಯಿಸ್ತಾರೆ. ಬೆಳಗ್ಗೆ ಎದ್ದಿಷ್ಟಕ್ಕೇ ಅವ್ರ ಕೆಲಸ ನೀರು ಕಾಯಿಸೋದು. ಯಾರಾದರೂ ಒಬ್ಬರು ಸ್ನಾನ ಮಾಡ್ಕೊಳಕ್ಕಾಗಿರ್ಬೋದು, ಇಲ್ಲ ಕೈಕಾಲು ಮುಖ ತೊಳೆಯೋಕ್ಕಾಗಿದ್ರು ಬಿಸಿನೀರು ಬೇಕಲ್ಲ ಅಂಥೇಳಿ ಕಾಯಿಸ್ತಾರೆ. ಸೊ ಇಷ್ಟರಲ್ಲಿ ನಾನು ನಮ್ಮ ಮನೆಯವರು ಸಹ ಇದ್ದಿದ್ದಾರೆ. ಅವರು ಹಾಲು ಕರ್ಕೊಳೋದಾಗಿರ್ಬೋದು, ಹಸುಗಳಿಗೆ ಮೊಸರೆ ಆಗಿರ್ಬೋದು, ಆ ರೀತಿ ಕೆಲಸಗಳು ಮಾಡ್ಕೊತಾರೆ. ನಾನು ಇನ್ನು ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಬಿಡೋದು ಕೆಲಸ. ಬಂದು 9ರಿಂದ 3. ಫಸ್ಟು 9ನ್ನು 3 ಸತಿ ಚುಕ್ಕಿ ಇಟ್ಕೊಂಡು, ಅದಾದಮೇಲೆ 7, 5, 3 ಈ ರೀತಿಯಾಗಿ ಇಟ್ಕೊಂಡು ಬಿಡಿಸೋವಂಥದ್ದು. ಸಿಂಪಲ್ಲಾಗಿರುತ್ತೆ, ಹಾಗೆ ಚಿಕ್ಕದಾಗಿರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಓಕೆನಾ. ಮತ್ತು ನಾನು ರಂಗೋಲಿನೆಲ್ಲ ಬಿಟ್ಟು ಒಂದು ಹೂವನ ಇಟ್ಟು, ಇನ್ನು ಒಳಗಡೆ ಬಂದು ಹೊಸ್ಲನ್ನೆಲ್ಲ ನೀಟಾಗಿ ಒರೆಸ್ಕೊತೀನಿ. ಒಂದು ತೇಗದ ಬಟ್ಟೆಯಲ್ಲಿ ನೀಟಾಗಿ ಹೊಸ್ಲನ್ನೆಲ್ಲ ಒರೆಸ್ಕೊಂಡು ಹಾಗೆ ಒಂದು ಹೂವನ ಇಡೋದು. ಇದನ್ನು ಪ್ರತಿದಿನ ಮಾಡ್ತೀನಿ, ವಾರ ದಿವಸ ಅಂತ ಅಲ್ಲ, ಪ್ರತಿ ದಿವಸ ಹೊಸ್ಲನ್ನ ನೀಟಾಗಿ ಒರೆಸ್ಕೊಂಡು ಹೂವು ಇಟ್ಕೊತೀನಿ. ಅದು ಬಂದು ದನಿನ ಮನೆ ಬಾಗಿಲು, ಅಲ್ಲೂ ಅಷ್ಟೇ ಅದೇ ರೀತಿಯಾಗಿ ಹೂವನ್ನೆಲ್ಲ ಇಟ್ಟು, ಇನ್ನು ತುಳಸಿ ಗಿಡಕ್ಕೂ ಸಹ ಹೂವು ಇಟ್ಟು ಇನ್ನು ಅಡುಗೆ ಮನೆ ಕೆಲಸ ಶುರು ಮಾಡ್ಕೊತೀನಿ. ಇದಿಷ್ಟು ನನ್ನ ಆಚೆ ಕೆಲಸ. ಬೆಳಗ್ಗೆ ಎದ್ದು ಹೊರಗಡೆ ಇಷ್ಟು ಕೆಲಸ ಇರುತ್ತೆ. ಸೊ ಇನ್ನು ಒಳಗಡೆ ಕೆಲಸ, ಅಡುಗೆ ಮನೆ ಕೆಲಸ ಶುರು. ನಮ್ಮ ಮನೆಯವರು ಹಾಲೆಲ್ಲ ಕರೆದಿಟ್ಟಿದ್ರು. ಸೊ ಅದು ಒಂದು ಸ್ವಲ್ಪ ನೊರೆ ಕಮ್ಮಿ ಆಗುತ್ತೆ. ಅದಾದಮೇಲೆ ನಾನು ಇವಾಗ ಹಾಲು ಕಾಯೋಕ್ಕಾಗಿರ್ಬೋದು, ಫಸ್ಟಾಗಿ ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಬಿಸಿನೀರು ಕುಡಿತೀವಿ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ. ಸೊ ಹಾಗಾಗಿ ಇದ್ರ ತುಂಬ ನೀರು ಕಾಯಿಸ್ಕೊಂಬಿಟ್ರೆ ಯಾರಾದರೂ ಎಷ್ಟು ಗಂಟೆಗಾದರೂ ಎದ್ದು ಬಂದ್ರೂ ಬಿಸಿಯಾಗೇ ಇರುತ್ತೆ. ಆ ರೀತಿಯಾಗಿ ಕಾಯಿಸಿಟ್ಕೊಂಬಿಡ್ತೀನಿ. ಮತ್ತು ತಿರ್ಗಿ ಬಂದವ್ರಿಗೆಲ್ಲ ಮತ್ತೆ ಕಾಯಿಸ್ಕೊಂಡು ಕೊಡೋಷ್ಟರಲ್ಲಿ ನಾನು ನಾಷ್ಟ ಮಾಡೋ ಕೆಲಸದಲ್ಲಿ ಇರ್ತೀನಲ್ಲ, ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಅಂತ ಹೇಳಿ ಯಾಕೋ ಲೈಟರ್ ಹತ್ತುತ್ತಾನೆ ಇರಲಿಲ್ಲ. ಸೊ ಅದಕ್ಕಾಗಿ ಬೆಂಕಿ ಪಟ್ಟಣ ಯೂಸ್ ಮಾಡಿಕೊಂಡೆ. ಒಂದೊಂದು ಸತಿ ಯಾಕೋ ಲೈಟರ್ ಸಹ ಕೈ ಕೊಡುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಬಿಸಿನೀರೆಲ್ಲ ಕಾಯಿಸ್ಕೊಂಡೆ. ಇನ್ನು ಹಾಲು ಕಾಯೋದಕ್ಕೆ ಒಂದು ಪಾತ್ರೆಗೆ ತಳದಲ್ಲಿ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಅದನ್ನು ಹಾಲನ್ನ ಸೋಸ್ಕೊಂಡು ಕಾಯಕ್ಕಿಡ್ತೀನಿ. ಇನ್ನೇನು ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ಬರೇ ಟೀ ಕುಡಿಯೋದು. ಮಕ್ಕಳಿಗೆ
ಹಾಲು. ಅವ್ರಿಗೂ ಈ ನಡುವೆ ಯಾಕೋ ಕೆಮ್ಮು ನೆಗಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹಾಲು ಕೊಡೋದನ್ನು. ಈ ನಡುವೆ ಕೊಡ್ತಾನೇ ಇಲ್ಲ. ಸೊ ನಮ್ಮ ಮನೇಲಿ ಜಾಸ್ತಿ ಯಾರು ಹಾಲಿದೆ ನಮ್ಮ ಮನೇಲಿ ಕುಡೀರಿ ಅಂದರೆ ಯಾರೂ ಕುಡಿಯೋಲ್ಲ. ನಮ್ಮ ಮಾವ ಒಂದೊಂದು ಸತಿ ಕುಡಿತಾರೆ, ಇನ್ನು ನಮ್ಮ ಅತ್ತೆ ಮಾತ್ರ ಪ್ರತಿದಿನ ಟೀ ಕುಡಿತಾರೆ ಬೆಳಗ್ಗೆ ಸಂಜೆ ಅಷ್ಟೇನೆ. ಇನ್ನು ನಮ್ಮ ಮೈದಾಗಲಿ ನಮ್ಮ ಯಜಮಾನ್ರಾಗಲಿ ಹಾಲಂತೂ ಕುಡಿಯೋದೇ ಇಲ್ಲ. ಈ ರೀತಿ ಆಗಿರುತ್ತೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಆಗಿರುತ್ತೆ. ಹಾಲಿದೆ ಬಟ್ ಕುಡಿಯೋಲ್ಲ ಯಾರೂ ಜಾಸ್ತಿಯಾಗಿ. ಇನ್ನು ನಾನಂತೂ ಕಾಫಿ ಅದು ಯಾವಾಗಾದರೂ ಬೇಕು ಅಂದರೆ ಮಾತ್ರ ಕುಡಿತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇನೆ. ಸೊ ಈ ರೀತಿ ಆಗಿರುತ್ತೆ. ಇನ್ನು ನಾನು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೈಟೇ ಬಟಾಣಿ ಎಲ್ಲ ನೆನಾಕಿದ್ದೆ. ಸೊ ನಮ್ಮ ಮನೇಲಿ ಫ್ರಿಜ್ ಇರೋದು ಡೈನಿಂಗ್ ಹಾಲಲ್ಲಿ, ಅಡುಗೆ ಮನೇಲಿ ಇಟ್ಕೊಂಡಿಲ್ಲ ನಾನು. ಅದಕ್ಕೇನು ಮಾಡ್ತೀನಿ, ಡೈನಿಂಗ್ ಹಾಲಲ್ಲಿ ಫ್ರಿಜ್ಜಲ್ಲಿ ಏನೇನು ಬೇಕು ಒಂದೇ ಸತಿ ಎಲ್ಲ ತೊಗೊಂಡ್ಬಿಡ್ತೀನಿ. ಈ ಈರುಳ್ಳಿ ಟೊಮೆಟೊ ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರಲ್ಲ, ಆಚೆ ಡೈನಿಂಗ್ ಹಾಲಲ್ಲೇ ಇಟ್ಟಿರ್ತೀನಿ ಸೈಡಲ್ಲಿ. ಸೊ ಏನೇನು ಬೇಕೋ ಪ್ರತಿಯೊಂದು ತೊಗೊಂಡ್ಬಿಟ್ಟು ಅಡುಗೆ ಮನೆಗೆ ಹೋಗ್ತೀನಿ. ಮತ್ತು ತಿರ್ಗಿ ಅಲ್ಲಿಂದ ಡೈನಿಂಗ್ ಹಾಲ್ಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತೀನಿ. ಸೊ ಪ್ರತಿಯೊಂದು ಒಂದೇ ಸರ್ತಿ ತೊಗೊಂಡ್ರೆ ನಮಗೂ ಸಹ ಮೊದಲು ನಾಷ್ಟಕ್ಕೆ ಏನೇನು ಬೇಕೋ ಎಲ್ಲ ನೀಟಾಗಿ ತೊಗೊಂಡ್ಬಿಟ್ರೆ ಅದೊಂದು ಸತಿ ಹೋಗು ಇದೊಂದು ಸತಿ ಹೋಗು ಅಂತ ಕಿರಿಕಿರಿ ಆಗ್ಬಿಡುತ್ತೆ ನನಗೆ. ಅದಕ್ಕಾಗಿ ಎಲ್ಲ ಒಂದೇ ಸತಿ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ನು ನೀರನ್ನ ಕಾಯಿಸಿಟ್ಟಿದ್ದೀನಲ್ಲ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಆ ಚೊಂಬನ್ನ ಇಟ್ಬಿಟ್ರೆ ಬಿಸಿ ಹಾಗೆ ಇರುತ್ತೆ. ಅಂದರೆ ಚೆನ್ನಾಗಿ ಕಾಯಿಸಿರ್ತೀನಿ, ಬಿಸಿ ಉಗುರು ಬೆಚ್ಚಗಲ್ಲ, ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿ ಕಾಯಿಸಿರ್ತೀನಿ. ಸೊ ನಾನು ಅದನ್ನು ತಣ್ಣಗಾಗಲಿ ಆಮೇಲೆ ಕುಡಿಯೋಣ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಇವಾಗ ತರಕಾರಿನೆಲ್ಲ ಹಚ್ಕೊಂಡ್ಬಿಡ್ತೀನಿ. ನಾನು ಪಲಾವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಪಲಾವ್ ಮಾಡೋದಕ್ಕೆ ಮೇನಾಗಿ ತರಕಾರಿಗಳಾಗಿರ್ಬೋದು, ಈ ಮೊಸರು ಬಜ್ಜಿ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಹಚ್ಚಿಟ್ಕೊಂಬಿಟ್ರೆ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ. ಈ ತರಕಾರಿ ಕಟ್ ಮಾಡೋದೇ ಒಂದು ಟಾಸ್ಕ್ ನಮಗೆ. ಕಟ್ ಮಾಡ್ಕೊಂಡ್ರೆ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಲ್ವಾ, ನನಗಾಗೆ ಅನಿಸೋದು. ಇನ್ನು ನಾನು ತರಕಾರಿ ಕಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀಗೆ ಎಲ್ಲ ಟೀ ಸೊಪ್ಪು ಹಾಗೆ ಸಕ್ಕರೆ ಎಲ್ಲ ಹಾಕಿಟ್ಬಿಟ್ರೆ ಅದು ಅದ್ರ ಪಾಡಿಗೆ ನಿಧಾನಕ್ಕೆ ಮಳ್ಕೊಳುತ್ತೆ ಅಂತ ಒಂದು ಕಡೆ ಟೀಗೂ ಇಟ್ಬಿಡ್ತೀನಿ. ಸೊ ಇಷ್ಟರಲ್ಲಿ ನನ್ನ ಮಕ್ಕಳು ಆಗಲೇ ಎದ್ದು ಬಂದ್ಬಿಟ್ಟಿರ್ತಾರೆ. ದೊಡ್ಡವಳಂತೂ ಅವಳು ಹೆಂಗೋ ಸ್ಕೂಲ್ಗೆ ಹೋಗಬೇಕು, ಅವಳು ಎದ್ದರೆ ಓಕೆ. ನಮ್ಮ ಚಿಕ್ಕವಳಂತೂ ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ, ಬೇಗನೆ ಎದ್ದು ಬಂದುಬಿಡ್ತಾಳೆ. ಬಂದಿಷ್ಟಕ್ಕೆ ಅಡುಗೆ ಮನೆಗೆ ಬರೋದು. ಎದ್ದಾಗ ಅಡುಗೆ ಮನೆಗೆ ಫಸ್ಟ್ ಬಂದು ವುಡ್ ಬಳ್ಸ್ಕೊಡು ಅಂತಾಳೆ. ಸೊ ನಾನು ಅವರಿಬ್ರಿಗೂ ವುಡ್ ಬಳ್ಸ್ಕೊಡ್ತೀನಿ ಪ್ರತಿದಿನ. ಚಿಕ್ಕವಳಿಗೆ ಪ್ರತಿದಿನ, ದೊಡ್ಡವಳಿಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕಂಪಲ್ಸರಿ ಕೊಡ್ತೀನಿ. ಸಂಜೆ ಹೊತ್ತು ಏನು ಕೊಡೋದಿಲ್ಲ, ಬರೀ ಬೆಳಗ್ಗೆ ಹೊತ್ತು ಮಾತ್ರ ಕೊಡ್ತೀನಿ. ನೋಡಿ ಅದನ್ನು ನಾನೇ ಹಾಕ್ಕೊತೀನಿ ಅಂತ ಹೇಳಿ ಒಂದು ಸ್ವಲ್ಪ ಈಚೆ ಚೆಲ್ಲಿದ್ಲು. ಇದ್ದಿತ್ತೇ ಅಷ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಇನ್ನು ತರಿಸ್ಬೇಕು ನೆಕ್ಸ್ಟು. ಅವ್ರ ಅಕ್ಕಂಗೂ ಕುಡ್ಸೋಕ್ಕೆ ಹೋಗ್ತಿದ್ಲು. ಕೊಡು ಅಂದರೆ ಕೊಡ್ತಾ ಇರಲಿಲ್ಲ, ನಾನೇ ಕುಡಿಸ್ತೀನಿ ಅಂತಿದ್ಲು. ಅವಳು ಪಾಪ ಅಮ್ಮ ಕೊಡಲೇ ಇಲ್ಲ ಅಮ್ಮ ಅಂತಂದ್ಲು. ನಾನಿನ್ನು ಬಾಟ್ಲ್ ಒಂದು ಸ್ವಲ್ಪ ಏನಾದರೂ ಮಿಕ್ಕಿದೆ ಅದನ್ನೇ ತೊಗೊಳಪ್ಪ ಹೋಗ್ಲಿ, ಇನ್ನು ಅಪ್ಪನ ಕೈಲಿ ತರಿಸ್ತೀನಿ, ಸಂಜೆ ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಮ ದೊಡ್ಡವಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾಳೆ, ಚಿಕ್ಕವಳು ಇದ್ದಾಳಲ್ಲ ಕಿರಿಕ್ ಪಾರ್ಟಿ ಅಂತಲೇ ಹೇಳ್ಬೋದು ಅದು. ಸೊ ನಾನು ಸಹ ಎಲ್ಲ ಹಚ್ಕೊಂಡಿದ್ನೆಲ್ಲ ತರಕಾರಿನೆಲ್ಲ ಸಿಂಪಲ್ಲಾಗಿ ನಾನು ಯಾವ ರೀತಿಯಾಗಿ ಪಲಾವ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಸೊ ಫಸ್ಟಾಗಿ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾಯೋದಕ್ಕೆ ಬಿಡ್ತೀನಿ. ಇದಾದಮೇಲೆ ಸ್ಪೈಸಸ್ ಇರುತ್ತಲ್ಲ, ಪಲಾವ್ ಐಟಮ್ ಆಗಿರ್ಬೋದು, ಚಕ್ಕೆ ಲವಂಗ ಹೂವು, ಅನಾನಸ್ ಹೂವು ಮತ್ತು ಎಲೆ ಇರುತ್ತಲ್ಲ, ಹಾಗೆ ಸ್ವಲ್ಪ ಸೋಂಪು, ಕಸ್ತೂರಿ ಮೆಥಿ ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಆಗೋ ತನಕ ಬಿಡ್ತೀನಿ. ಇದಾದಮೇಲೆ ಈರುಳ್ಳಿ ಆಗಿರ್ಬೋದು ಹಾಗೇ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹಚ್ಚಿಟ್ಟಿರೋಂತಹ ತರಕಾರಿಗಳು ಅಂದರೆ ಕ್ಯಾರೆಟು, ನವಿಲುಕೋಸು ಹಾಗೆ ಹುರುಳಿಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹೂಕೋಸು ಸಹ ಹಾಕ್ಕೊಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ. ಇದಾದ ನಂತರ ನಾನು ಇದಕ್ಕೆ ಬಟಾಣಿನೂ ಸಹ ಆ್ಯಡ್ ಮಾಡ್ತೀನಿ, ಹಾಗೆ ಟೊಮೆಟೊ ಇಷ್ಟನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು ಸಹ ಆ್ಯಡ್ ಮಾಡ್ಕೊಬೇಕು. ನಾನು ಒಟ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಪ್ರಮಾಣದಲ್ಲಿ ಹಾಕ್ಕೊತೀನಿ, ಮತ್ತೆ ಹಾಕೋಣ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಬಿಸಿನೀರನ್ನ ಕಾಯೋದಕ್ಕೆ ಇಡ್ತೀನಿ. ಯಾಕಂದರೆ ನಾವು ಬಿಸಿನೀರನ್ನ ಕಾಯಿಸಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಬೇಗ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಕೊತೀನಿ. ನುಣ್ಣಗೆ ಜಾಸ್ತಿ ರುಬ್ಕೊಳೋದೇನು ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಹಾಗೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದು ಹಾಕ್ಕೊಬೇಕು. ಈಗ ತರಕಾರಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ, ಎಣ್ಣೆನೂ ಸಹ ಬಿಟ್ಕೊಳ್ತಾ ಇರುತ್ತೆ ಸ್ವಲ್ಪ ಲೈಟಾಗಿ.
ಆ ಟೈಮಲ್ಲಿ ನಾವು ನೀರನ್ನ ಹಾಕೊಬೇಕು, ಕಾಯಿಸಿಟ್ಟಿರ್ತೀನಲ್ಲ ಅದೇ ನೀರನ್ನ. ಈ ಟಿಪ್ನ ಖಂಡಿತ ಎಲ್ಲರೂ ಫಾಲೋ ಮಾಡಿ. ಕೆಲವೊಂದು ಸತಿ ನಮಗೆ ಹಾಗೆ ಮಗುಗೂ ಸೇರಿಸಿ ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಲೇಟಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಪಲಾವ್ ಮಾಡಬೇಕಾದ್ರೆ ಇನ್ನೂ ಲೇಟಾಗೇ ಇರುತ್ತೆ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲ ಒಟ್ಟಿಗೆ ಮಾಡ್ಕೊತೀನಿ ನೋಡಿ. ಇಲ್ಲಿ ತನಕ ನೀರು ಹಾಕೋ ತನಕ ಒಟ್ಟಿಗೆ ಮಾಡಿಕೊಂಡು ಇನ್ನೊಂದು ಚಿಕ್ಕ ಕುಕ್ಕರಿಗೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಅದೇ ರೈಸ್ ಅಕ್ಕಿನ ತೊಳೆದಾಕ್ಬಿಟ್ಟು ಈಗ ಏನು ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ತರಕಾರಿ ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲನೂ ತೊಗೊಂಡು ಇದಕ್ಕೆ ಹಾಕಿ ಇದನ್ನು ಬೇಗ ಕೂಗಿಸ್ಕೊಳ್ತೀನಿ. ಸೊ ಅದು ದೊಡ್ಡ ಕುಕ್ಕರಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ, ಅದು ಕೂಗಿ ವಿಸಿಲ್ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ಕೊತೀನಿ. ಸೊ ಒಂದು ಬೇಗನೂ ಆಗುತ್ತೆ, ಅವಳಿಗೂ ನಾಷ್ಟ ಮಾಡಿಕೊಂಡು ಹೋಗೋದಕ್ಕೂ ಸರಿ ಹೋಗುತ್ತೆ ಅಲ್ಲಿಗೆ ಟೈಮು. ಸೊ ನಾನು ಕೆಲವೊಂದು ಸತಿ ಇದೇ ರೀತಿ ಅವಳಿಗೆ ಸಪ್ರೇಟು ನಮಗೆ ಸಪ್ರೇಟು ಮಾಡ್ಕೊಳ್ಳೋಷ್ಟರಲ್ಲೇ ಆ ಟೈಮೇ ಸಾಲೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅವಳಿಗೆ ಬಾಕ್ಸಿಗೆಲ್ಲ ಬ್ರೇಕ್ಫಾಸ್ಟ್ನ ಹಾಕಿ ಅವಳಿಗೂ ಸ್ವಲ್ಪ ಹಾರಕ್ಕಿಡ್ತೀನಿ, ಬಿಸಿ ತಿನ್ನೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಹಾರಕ್ಕಿಡ್ತೀನಿ. ಅವಳಿಗೇನು ನಾನು ಮೊಸರು ಬಜ್ಜಿ ಏನೂ ಕಟ್ಟೋದಿಲ್ಲ. ಸೊ ಮಧ್ಯಾಹ್ನ ತಿನ್ನೋಷ್ಟರಲ್ಲಿ ಅವಳಿಗೆ ಹುಳಿ ಆಗಿಬಿಡುತ್ತಲ್ವ, ಸೊ ಅದಕ್ಕೋಸ್ಕರ ನಾನೇನು ಹಾಕೋದಿಲ್ಲ ಅದನ್ನು. ಇನ್ನು ಏನಿದ್ರು ಫ್ರೂಟ್ಸ್ ಒಂದು ಬಾಕ್ಸಿಗೆ ಹಾಕ್ಕೊಳಿಸ್ತೀನಿ, ಸ್ನ್ಯಾಕ್ಸಿಗೆ ಏನೋ ತಿನ್ಕೊತಾಳೆ. ಹಾಗೆ ಮನೆಯಿಂದನೂ ಹೋಗ್ಬೇಕಾದ್ರೂ ಅಷ್ಟೇ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕುಡಿತಾಳೆ, ಹಾಗೆಯೇ ತಿಂಡಿನೂ ತಿಂದ್ಕೊಂಡು ಹೋಗ್ತಾಳೆ. ತೊಂದರೆ ಏನಿಲ್ಲ, ಅದು ಬಲವಂತವಾಗಿ ತಿನ್ನಿಸಿದ್ರೆ ಮಾತ್ರ ತಿಂತಾಳೆ, ಇಲ್ಲ ಅಂದರೆ ಅದೂ ಇಲ್ಲ, ಹಂಗೆ ಹೋಗ್ಬಿಡ್ತಾಳೆ ಬಿಟ್ಟರೆ. ಬೇಕಾದರೆ ಮಕ್ಳಿಗಂತೂ ರೆಡಿ ಮಾಡೋದಿರಲಿ ಅದೊಂದು ನಡೆದ್ಬಿಡುತ್ತೆ ಹೆಂಗೋ. ಬಟ್ ತಿನ್ಸೋದಿದೆಯಲ್ಲ ಅದೇನೇ ಲೇಟು. ಹಂಗೋ ಹಿಂಗೋ ಸ್ವಲ್ಪ ತಿನ್ನಿಸ್ದೆ. ಯಾಕೋ ಮಗುಗೆ ಜ್ವರ ಬೇರೆ ಬಂದಿತ್ತು, ಶನಿವಾರದಿಂದ ಜ್ವರ ಬಂದಿದ್ದಕ್ಕೆ ಸೋಮವಾರನೂ ರಜೆ ಹಾಕಿದ್ಲು, ಮಂಗಳವಾರ ಇವತ್ತು ಚೆನ್ನಾಗೇ ಇದ್ದಾಳೆ. ಅದಕ್ಕೆ ನೆನ್ನೆ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ತಿನ್ನಲ್ವಾ ನೀನು, ನಾಷ್ಟ ಮಾಡಲ್ವಾ? ನೀನೇ ಸ್ಕೂಲ್ಗೆ ಹೋಯ್ತಪ್ಪ? ನೀನು ಇನ್ನೂ ಸೇರ್ಸೋಕ್ಕೆ ಟೈಮ್ ಆಯ್ತು ಬಿಡಪ್ಪ. ಫೋನ್ ಕೊಟ್ಟರೆ ಓದ್ತೈತಾ? ಅವಾಗ ಹೆಂಗೆ ಓದ್ತೈತೆ? ಹೊಟ್ಟೆ ನೋವು ಒಂದ್ಸಲ ಇನ್ನೆಂತ ಕೇಳಿ ಹೊಟ್ಟೆ ನೋವು ಬರೋದು. ನೀರು ಕುಡಿ ಅದಕ್ಕೆ ಚೆನ್ನಾಗಿ. ನೀರೆಲ್ಲ ಖಾಲಿ ಮಾಡ್ಕೊಂಡ್ಬರ್ಬೇಕು ಇವತ್ತು. ನಾಷ್ಟ ಎಲ್ಲ ಆಯಿತು. ಅವ್ರ ಅಜ್ಜಿನೇ ಅವಳನ್ನ ರೆಡಿ ಮಾಡೋದು, ನನಗೆ ಅದು ಕೆಲಸ ಇರೋದಿಲ್ಲ. ಅವರೇನೆ ರೆಡಿ ಮಾಡಿಕೊಂಡು ಶೂ ಹಾಕೋದಾಗಿರ್ಬೋದು, ಪಾಲಿಷ್ ಮಾಡೋದಿಂದ ಹಿಡಿದು ಎಲ್ಲ ಅವರೇ ಮಾಡ್ತಾರೆ. ಇನ್ನು ನಮ್ಮ ಚಿಕ್ಕವಳಂತೂ ಅವಳು ಎದ್ಬಿಟ್ಟಿರ್ತಾಳಪ್ಪ ಸ್ಕೂಲಿಗೆ ಹೋಗ್ಬೇಕು ನಾನು ಅಂತ ಹೇಳಿ. ಅದು ಅವಳದು ಹಳೆ ಬ್ಯಾಗು, ಜಿಪ್ಪೆಲ್ಲ ಕಿತ್ತೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಆಟ ಆಡ್ಕೊಳಕ್ಕೆ ಇಟ್ಕೊಂಡಿದ್ದಾಳೆ ಅವಳೇನೇ. ನಾನು ಅಂಗನವಾಡಿಗೆ ಹೋಗ್ತೀನಿ ಅಂತ ಆಟ ಆಡ್ಕೊಂಡಿರ್ತಾಳೆ. ಹಂಗೂ ಅವ್ರ ಅಜ್ಜಿ ಇವಳನ್ನ ಕರ್ಕೊಂಡು ಹೋಗೋದಿಲ್ಲ, ವ್ಯಾನ್ ಹತ್ತಿಸೋಕ್ಕೆಲ್ಲ ನಾನು ಹೋಗ್ತೀನಿ ಅಂತ ಇರ್ತಾಳೆ. ಬಟ್ ಅಲ್ಲೆಲ್ಲ ಇಬ್ಬರನ್ನು ಕರ್ಕೊಂಡೋಗಿ ಹತ್ತಿಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮನೇಲೇ ಬಿಟ್ಟು ಹೋಗ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ. ಸೊ ಅದಕ್ಕೇ ಬೆಳಗ್ಗೆ ನಾನು ಒಂದು ಸ್ವಲ್ಪ ಜ್ವರದ ಔಷಧಿ ಹಾಕ್ಬಿಟ್ಟೆ ಕಳಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಹಾಕೋದಕ್ಕೆ ಅಷ್ಟೊಂದು ಹಠ ಮಾಡ್ತಾಯಿದ್ಲು. ಅವ್ರ ಅಜ್ಜಿನೇ ಔಷಧಿ ಹಾಕಿದ್ರು. ಕೊನೆಗೆ ಇನ್ನೂ ಅಳ್ತಾ ಇದ್ಲು. ಸರಿ ಹಾಕಿ ಸಮಾಧಾನ ಮಾಡಿ ಅವ್ರ ಅಜ್ಜಿಗೆ ಕರ್ಕೊಂಡು ಹೋದರು. ಕೆಲವೊಂದು ಸತಿ ನಾನು ಹೋಗ್ತೀನಿ, ಏನು ಅವರೇ ದಿನ ಹೋಗ್ತಾರೆ ಅಂತ ಅಲ್ಲ, ಇನ್ ಕೇಸ್ ಅವ್ರ ಕೈಲಿ ಆಗಲ್ಲ ನೀನು ಹೋಗು ಅಂದಾಗ ನಾನೇ ಹೋಗ್ತೀನಿ. ಇನ್ನು ಮನೆ ಹತ್ರನೇ ಫ್ರೆಶ್ ಆಗಿ ಸೊಪ್ಪು ಬಂದಿತ್ತು, ಮಿಕ್ಸ್ ಸೊಪ್ಪು ಒಂದು ಕಟ್ ತೊಗೊಂಡೆ, 20 ರೂಪಾಯಿ ಅಂತ ಹೇಳಿದರು. ಸಾಕಷ್ಟೇ, 2 ಟೈಮಿಗೆ ಆಗೋಷ್ಟು ಮಾಡ್ಕೊತೀನಿ. ಇನ್ನು ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕೋದು, ಸೌತೆಕಾಯಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಸ್ಕಿಪ್ಪು. ಇನ್ನು ಮೊಸರು ನಮ್ಮ ಮನೇಲಿ ಕೆನೆ ನೋಡಿ ಗಟ್ಟಿಯಾಗಿದೆ. ಸೊ ಇದರಲ್ಲಿ ನಾನು ಮೇಲ್ಗಡೆ ಕೆನೆನೆಲ್ಲ ತೆಗೆದುಬಿಡ್ತೀನಿ. ಆಗ ಕೆನೆಯಲ್ಲಿ ಬೆಣ್ಣೆ ಬರುತ್ತಲ್ವ, ಸೊ ಅದನ್ನೆಲ್ಲ ಹಾಕ್ಕೊಳಲ್ಲ ನಾನು, ಕೆಳಗಡೆ ಇರೋದನ್ನ ಮಾತ್ರ ಎತ್ಕೊಳ್ತೀನಿ. ಸೊ ಇದಕ್ಕೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊತೀನಿ. ನನಗಂತೂ ಪಲಾವ್ಗೆ ಮೊಸರು ಬಜ್ಜಿ ಇಲ್ಲದೇ ತಿನ್ನೋದಕ್ಕಾಗೋದಿಲ್ಲ. ಮೊಸರು ಬಜ್ಜಿ ಇದ್ದರೆ ಒಂದು ತೊತ್ತು ಎಕ್ಸ್ಟ್ರಾನೇ ತಿಂತೀನಿ. ಆ ರೀತಿಯಾಗಿ ನನಗೆ ಅಟ್ಲೀಸ್ಟ್ ಈರುಳ್ಳಿ ಎಲ್ಲ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಮೊಸರು ಆದರೂ ಇದ್ರೂ ಸಾಕು. ಸೊ ಮೊಸರು ಬಜ್ಜಿನೂ ರೆಡಿ ಮಾಡಿಟ್ಟೆ. ಇನ್ನು ಸೊಪ್ಪು ನಾನು ಈಗ ಸೋಸ್ಕೊಳೋದಿಲ್ಲ, ನಮ್ಮ ಅತ್ತೆನೇ ಸೋಸಿಡ್ತಾರೆ. ನಮ್ಮ ಮೇಡಮ್ ಇದ್ದಾರಲ್ಲ, ಇವರು ಬಿಡಬೇಕಲ್ಲ ನಮಗೆ ಸೋಸೋದಕ್ಕೆ. ಮೊಸರು ಬಜ್ಜಿ ಇವಾಗ ತಿನ್ನೋದಲ್ಲ, ಅನ್ನದ ಜೊತೆ. ಅಪ್ಪ ಬಂದಾದ್ಮೇಲೆ ನಾನು, ನೀನು, ಅಪ್ಪ ಎಲ್ಲರೂ ತಿನ್ನೋಣ. ಪ್ಲೇಟ್ಗೆ ಹಾಕೊಂಡು ಕೊಡ್ತೀನಿ. ಸರಿ, ಆಮೇಲೆ ಕೊಡ್ತೀನಿ. ಏನು ಬಂದೈತಪ್ಪ ಟಿ ವಿಲಿ? ಏನದು? ಅಲ್ಲ ಶಿಮ್ಮ ಅಲ್ಲ, ಏನು ಹಾಕಿರೋದು ಅಮ್ಮ?
ಏನದು ಏನು ಆ್ಯಡಿ ಬತ್ತಾಯ್ತಾ ನಡೀರಿ ನೋಡಿ ಮತ್ತೆ ಹಾಂ ಏನು ಗುರು ಗೂ ಬೇಕಾ ಕುಡಿಯೋಕ್ಕೆ ಮೂತಿ ನೋಡು ಮೂತಿ ಮೊಸರು ತಿಂದು ಕೋತಿ ನಿಂಗೆ ಕೋತಿ ಮಂಗ ತಾನ್ಯಾನಾ ಸರಿ ತಾನ್ಯ ಕೂತ್ಕೊಳ್ಳಿ ಅಲ್ಲಿ ನೀರು ತರ್ತೀವಿ ಸರಿನಾ. ಇನ್ನು ಈಗ ನಾನು ನೋಡಿ ನಮ್ಮ ರೂಮು ಹೇಗಿರುತ್ತೆ ಅಂತ, ಇದು ನಮ್ಮ ಅತ್ತೆಯವ್ರ ರೂಮು. ನಮ್ಮ ರೂಮ್ ಅಂತೂ ಇದು ಎಲ್ಲ ಮಕ್ಕಳು ಇವಾಗ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಅವ್ರು ಎದ್ದೊಳೋದು ಸ್ವಲ್ಪ ಲೇಟ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಈ ಕಸ ಗುಡಿಸೋದು ಸ್ವಲ್ಪ ಲೇಟೇನೇ. ಅವ್ರು ಒಂದೊಂದು ಟೈಮಿಂಗ್ಸ್ ಎದ್ದೊಳ್ತಾಳೆ, ಒಬ್ಳು 7 ಗಂಟೆಗೆ ಎದ್ದೊಳ್ತಾಳೆ, ಒಬ್ಳು 7:15 ಎದ್ದೊಳ್ತಾಳೆ. ಆಮೇಲೆ ಕಸ ಹೆಂಗೋ ಗುಡಿಸ್ಕೊಬೋದು, ಬಟ್ ಆ ಬೆಡ್ಗಳ ಮೇಲೆಲ್ಲ ನಾವು ಅದನ್ನೆಲ್ಲ ನೀಟಾಗಿ ಒದ್ರುಬಿಟ್ಟು ಗುಡಿಸ್ಕೊಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಗುಡಿಸ್ಕೊತೀನಿ. ನಾಷ್ಟ ಎಲ್ಲ ಆದಮೇಲೆ ಆ್ಯಕ್ಚುಲಿ ಬೇಗನೆ ಗುಡಿಸ್ಕೊಬೇಕು, ಇದೊಂದು ಲೇಟ್ ಆಗ್ತಿದೆ ಈ ನಡುವೆ ಮಕ್ಕಳಿರೋದ್ರಿಂದ ಅಷ್ಟೇನೆ. ಆಮೇಲೆ ಮುಂದೆ ಚೇಂಜ್ ಮಾಡ್ಕೊತೀನಿ. ನಾಷ್ಟ ಮಾಡೋಕ್ಕಿಂತ ಫಸ್ಟೇನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾಷ್ಟ ಮಾಡೋದಕ್ಕೆ ಹೋಗಬೇಕು. ಆ್ಯಕ್ಚುಲಾಗಿ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಚೇಂಜ್ ಮಾಡ್ಕೊತೀನಿ ಇದೊಂದು ಹ್ಯಾಬಿಟ್ನ. ಸೊ ನೀಟಾಗಿ ಎಲ್ಲನೂ ಕಸ ಗುಡಿಸ್ಕೊತೀನಿ. ಆ ರೂಮ್ ಆಗಿರ್ಬೋದು, 2 ರೂಮ್ ಇರುತ್ತೆ. ಸೊ ಆ ರೂಮು, ಈ ರೂಮು, ಹಾಲು ಎಲ್ಲನೂ ಪ್ರತಿಯೊಂದು ಅಂದರೆ ಈ ಸೋಫಾ ಕವರ್ಸ್ ಆಗಿರ್ಬೋದು, ದಿವಾನದ್ದು ಆಗಿರ್ಬೋದು, ಮಂಚದ್ದು ಪ್ರತಿಯೊಂದು ನೀಟಾಗಿ ಎಲ್ಲ ಧೂಳು ಇರುತ್ತಲ್ವ, ಮಕ್ಕಳು ಓಡಾಡ್ತಿರ್ತಾರೆ, ನಾವು ಮಲಗಿರ್ತೀವಿ, ಎದ್ದಿರ್ತೀವಿ, ಅದೊಂದು ಕಸಗಳು ಆಗಿರುತ್ತೆ. ಅದನ್ನು ನೀಟಾಗೆಲ್ಲ ಒದ್ರುಕೊಂಡು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ನಾನು ಬೆಳಗ್ಗೆ ಒಂದು ಟೈಮ್ ಕಸ ಗುಡಿಸ್ತೀನಿ, ಹಾಗೆ ಸಂಜೆ ಒಂದು ಟೈಮ್ ಅಷ್ಟೇನೆ, ಪದೇ ಪದೇ ಏನು ಕಸ ಗುಡಿಸ್ಕೊಳೋದಿಲ್ಲ. ಸೊ ನೀಟಾಗಿ ಒಂದು ಸತಿ ಗುಡಿಸ್ಕೊಂಡ್ಬಿಟ್ರೆ ಇನ್ನು ಸಂಜೆಗೇನೆ ನಾನು ಕಸ ಗುಡಿಸ್ಕೊಳೋದು. ಕಸಕ್ಕಿಂತ ಮಣ್ಣೆ ಜಾಸ್ತಿ. ಈಗಂತೂ ಬೇಸಿಗೆಯಲ್ಲಿ ಗಾಳಿಗೂ ಅದಕ್ಕೂ ಧೂಳು ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ರೂಮು ಸಹ ಫುಲ್ ಎಲ್ಲ ಕ್ಲೀನ್ ಆಗಿದೆ. ಇನ್ನು ನಮ್ಮ ಮನೆಯವ್ರಿಗೆ ನಾಷ್ಟ ಕೊಡ್ತೀನಿ. ಅವರು ಬೇಗನೆ ಹೋಗ್ತಾರೆ, ಕೆಲವೊಂದು ಸತಿ 8 ಗಂಟೆಗೆ ಹೋಗ್ತಾರೆ, 9 ಗಂಟೆಗೆ ಹೋಗ್ತಾರೆ. ಇಂಥ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಒಂದೊಂದು ಸತಿ ಬ್ರೇಕ್ಫಾಸ್ಟ್ ಮಾಡ್ದಲೇ ಹಂಗೇ ಹೋಗ್ಬಿಡ್ತಾರೆ. ಮಗಳಿಗೂ ತಿನ್ನಿಸ್ಕೊಂಡು ಅವರು ತಿಂತಾಯಿರ್ತಾರೆ. ನಮ್ಮ ತಾನಿ ಅಂತೂ ಯಾರಾದರೂ ತಿಂತಾಯಿದ್ರೆ ಹೋಗ್ಬಿಡ್ತಾಳೆ. ಅವ್ರ ಅಯ್ಯ ತಿಂತಾಯಿರ್ಬೋದು, ಅವಾಗಾದ್ರೂ ಅಷ್ಟೇನೆ. ಯಾರಾದ್ರೂ ಒಂದೊಂದು ತುತ್ತು ನಾವು ತಿನ್ಸಿದ್ರೇ ಅವಳಿಗೂ ಸಮಾಧಾನ ಆಗುತ್ತೇನೋ, ಅದಕ್ಕೋಸ್ಕರ. ಇನ್ನು ಅವರು ನಾಷ್ಟ ಮಾಡಿಕೊಂಡ್ರು, ನಾನು ಸಹ ನಾಷ್ಟ ಮಾಡ್ಕೊತೀನಿ ಅಷ್ಟೊತ್ತಿಗೇನೆ. ಲೇಟಾಗಿ ಒಂದೊಂದು ಸತಿ ಇದ್ದರೆ, ಅದೇ ಅವ್ರು ಹೇಳಿದ್ನಲ್ಲ, ಅವ್ರು 9 ಗಂಟೆಗೆ ನಾಷ್ಟ ಮಾಡಿದ್ರೆ ನಾನು ಅದೇ ಟೈಮ್ಗೆ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಸತಿ ಬೇಗ ಹೋಗೋ ಟೈಮಲ್ಲಿ ಅವ್ರು ನಾಷ್ಟ ಮಾಡ್ದಲೇ ಹಾಗೆ ಹೋಗ್ಬಿಡ್ತಾರೆ, ಹಾಗೇನು ಮಾಡೋದಕ್ಕಾಗೋದಿಲ್ಲ. ನಾನೊಬ್ಳೇ ಕೂತ್ಕೊಂಡು ನಾಷ್ಟ ಮಾಡ್ಕೊತೀನಿ. ಇನ್ನು ಅವ್ರು ಕೆಲಸದ ಮೇಲೆ ಹೋದರು. ನಮ್ಮ ಮೇಡಮ್ ಅವರು ಆಟ ಆಡ್ತಾಯಿದ್ರು, ರನ್ನಿಂಗ್ ರೇಸ್ ಆಡ್ತಾಯಿದ್ರು, 1 2 3 ಸ್ಟಾರ್ಟ್ ಅಂತ. ರೆಡಿ ಸ್ಟಡಿ 1 2 ಗೋ. ನಾನು ಮಜ್ಜಿಗೆ ಕರಿತಾ ಇದ್ದೆ. ನೋಡಿ ಮೇಡಮ್ ಬಂದರು, ಮಜ್ಜಿಗೆ ಕರಿತೀನಿ ನಾನು ಅಂತ ಹೇಳಿ. ಅದೊಂದು ಹೇಳ್ತಾ ಇರ್ತಾಳೆ, ಮೊಸರು ಕರಿಯಮ್ಮ ಲಕ್ಕ ಅಂತ ಅವ್ರ ಅಜ್ಜಿ ಹಿಡ್ಕೊಂಡು ಕೊಟ್ಬಿಟ್ಟಾರೆ, ಅದೊಂದು ಹೇಳ್ತಿರ್ತಾಳೆ. ಇನ್ನು ಇವಾಗೆ ಅಲ್ಲ, ಆಮೇಲೆ ಇನ್ನೂ ಬೆಣ್ಣೆ ಬಂದಿಲ್ಲ. ನಡಿ ಆಚೆಗೆ ಹೋಗು, ನಡಿ ಆಚೆ. ಅವಳು ಬೆಣ್ಣೆನ ತಿನ್ಬೇಕು ನಾನು ಅಂತಿದ್ಲು, ಅದಿನ್ನ ಬೆಣ್ಣೆ ಬಂದಿರಲಿಲ್ಲ. ಅವ್ರ ಅಜ್ಜಿ ಬಂದು ಅವಳನ್ನ ಕರ್ಕೊಂಡು ಹೋದರು. ಇನ್ನು ನೋಡಿ ಮಜ್ಜಿಗೆನೆಲ್ಲ ಕರೆದಿದ್ದಾಯಿತು, ಬೆಣ್ಣೆನೂ ಸಹ ಬಂತು. ಇನ್ನೇನಿದ್ರು ನೆಕ್ಸ್ಟ್ ಕೆಲಸ ಲಾಸ್ಟು ಇದೇನೆ, ಆ ಪಾತ್ರೆ ತೊಳೆಯೋದು. ನೋಡಿ ಬೆಳಗ್ಗೆ ಟೀ ಕಾಫಿ ಬಿಸಿನೀರು ಕುಡಿಯೋದಾಗಿರ್ಬೋದು, ಅಲ್ಲಿಂದ ಸ್ಟಾರ್ಟಾಗಿ ನಾಷ್ಟ ಮಾಡಿರೋ ತಟ್ಟೆಗಳಾಗಿರ್ಬೋದು, ಇಷ್ಟಾಗಿರುತ್ತೆ ಪಾತ್ರೆಗಳು. ಅದನ್ನು ಒಂದು ಕಡೆ ತೊಳೆದುಬಿಟ್ಟು ಹಾಗೆಯೇ ಲಾಸ್ಟಲ್ಲಿ ಗ್ಯಾಸ್ ಒಂದು ಸತಿ ಒರೆಸ್ಕೊಂಡ್ಬಿಡ್ತೀನಿ. ಸೊ ನೈಟ್ ಒಂದು ಸತಿ ಕ್ಲೀನ್ ಮಾಡ್ಕೊಂಡಿರ್ತೀನಲ್ವ, ಬೆಳಗ್ಗೆನೂ ಸಹ ನಾಷ್ಟ ಮಾಡಾದ್ಮೇಲೆ ಸ್ವಲ್ಪ ಹಾಗೇನೇ ಯಾವ್ದು ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತೀನಿ. ನನಗೇನೋ ಗ್ಯಾಸ್ ಕ್ಲೀನಾಗಿದ್ರೇ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಅಡುಗೆ ಮಾಡಿದಾಗಿರ್ಬೋದು, ನಾಷ್ಟ ಮಾಡಿದಾಗಿರ್ಬೋದು, ಗ್ಯಾಸ್ನ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಈಚೆ ಆಟ ಆಡ್ತಾ ಇದ್ದಾಳೆ ತಾನ್ಯ ಅಂತ. ಹಾಗೆಯೇ ಅವ್ರ ಅಜ್ಜಿನೂ ಸೊಪ್ಪು ಸೋಸ್ಕೊತಾಯಿದ್ರು. ಇಬ್ಬರು ಏನು ಮಾತಾಡ್ಕೊತವ್ರು ನೋಡಿ. ಕೇಳಲ್ಲ ತರಬೇಡ, ನೋಡ ನೋಡ ತರಬೇಡ. ಅವಳು ಹೇಳಿದ ಮಾತೇ ಕೇಳಲ್ಲ, ನನ್ನ ಮಾತೇ ಕೇಳಲ್ಲ. ಅವಳಿಗೆ ಬೋಬು ನಾಯಿ ಬೇಕಂತೆ. ಅದಕ್ಕೇ ನಾವು ಹೇಳ್ತೀವಿ, ನೀನು ನಿಮ್ಮ ಅಕ್ಕನಷ್ಟು ಉದ್ದ ಆಗು, ಸ್ವಲ್ಪ ದೊಡ್ಡೊಳಾಗಪ್ಪ, ನಿನಗೂ ಕೊಡಿಸ್ತೀವಿ, ನೋಡ್ಕೊಂಡಿವಂತೆ ಹಾಗ ಅಂತ ಹೇಳಿದ್ವಿ. ಅವಳು ಇಲ್ಲ, ನನಗೆ ಬೇಕೇ ಬೇಕು, ಇವಾಗಲೇ ಬೇಕು ಅಂತ ಅವ್ರ ಅಜ್ಜಿಗೆ ಅದಕ್ಕೇ ಕೊಡಿಸ್ಬೇಡ ಅಂತ ಹೇಳ್ತಿದ್ರೆ ಹೊಡಿಯೋಕ್ಕೆ ಹೋಗ್ತಿದ್ಲು. ಸುಮ್ಮನೆ ಆಗಿದ್ದೇನೆ. ಇವತ್ತೇನೋ ಸುಮ್ಮನೆ ಅವಳ ಪಾಡಿಗಳು ಆಡ್ಕೊತಾ ಇದ್ದಾಳೆ, ಮೂಡ್ ಚೆನ್ನಾಗಿತ್ತೇನೋ. ಇಲ್ಲಾಂದರೆ ನಾವೇನಾದರೂ ಸೊಪ್ಪು ಸೋಸ್ಬೇಕಾಗಲಿ, ಈ ಥರ ತರಕಾರಿ ಹಚ್ಕೊಳ್ಬೇಕಾದ್ರೆ ಅಷ್ಟೇ ಬಂದು ನಾನು ಮಾಡ್ತೀನಿ ಅಂತ ಮತ್ತೆ ತಿರ್ಗಾ ಕೈ ಹಿಡ್ಕೊಂಡು ಆಟ ಆಡೋಕ್ಕೆ ಬಂದ್ಬಿಡೋಳು.
ಇವತ್ತೇನೋ ಆ ಕುದುರೆ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಇದೆಲ್ಲ ನೆನಪಿದ ನಾವು ಚಿಕ್ಕವರಲ್ಲಿದ್ದಾಗ ಆಡ್ತಾ ಇದ್ವಿ, ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇದ್ದಿತ್ತು. ಈ ಥರ ಕುದುರೆನ ನೀವು ನೋಡಿದ್ದೀರಾ? ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.